ಅದರ ಆಚರಣೆ ಆಗಲು ಅದು ಕ್ರಿಯಾಶೀಲವಾಗಿ ಆದರ್ಶವಾಗಿ ಸ್ವತಂತ್ರ ಅನ್ನೋ ಪದಕ್ಕೆ ಸಂಪೂರ್ಣವಾದ ವ್ಯಾಖ್ಯಾನ ಸಂವಿಧಾನ ಅಂತಕ್ಕಂಥದ್ದು ವ್ಯಾಖ್ಯಾನವನ್ನು ಸಂಪೂರ್ಣವಾಗಿ ಸಂವಿಧಾನ ಆಚರಣೆ ಮಾಡ್ತೀವಿ. ಸಂವಿಧಾನ ಅಂದರೆ ಸಂವಿಧಾನ ಅಂದರೆ ಸಂವಿಧಾನ ಅನ್ನೋದು ಏನು ಅಂದರೆ ಇವಾಗ ಅದು ಸಂವಿಧಾನದಲ್ಲಿ ಇರೋ ಪ್ರಕಾರ ಸಂವಿಧಾನ ವ್ಯಾಖ್ಯಾನ ಆ್ಯಕ್ಚುಲ್ ಆಗಿ ನಡೀತದೆ. ಅದು ಸಂವಿಧಾನ ಅಂದರೆ ಡೆಫಿನೇಷನ್. ಸಂವಿಧಾನ ಡೆಫಿನೇಷನ್ ನಿಮ್ಮ ಪ್ರಕಾರ ಏನು? ಸಂವಿಧಾನ ಅಂತ ನನ್ನ ಪ್ರಕಾರ ನಾನು ಬೇರೆ ಬೇರೆ ಇರುತ್ತೆ. ನಿಮ್ಮ ಪ್ರಕಾರ ಏನು? ಸಂವಿಧಾನ ಅಂದರೆ ನಮ್ಮ ಸಮಾನತೆ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಮನುಷ್ಯನಾಗಿ ಮನುಷ್ಯನ ರೀತಿಯಲ್ಲಿ ನೋಡ್ಕೊಂಡು ಬಾಳೆ ಮಾಡೋದು, ಆ ಹಕ್ಕುಗಳನ್ನು ಪಡ್ಕೊಂಡು ಜೀವನ ಸಾಗಿಸೋದಕ್ಕೆ ಒಂದು ಸಂವಿಧಾನ. ಅದು ನಿಮ್ಮ ಪ್ರಕಾರ. ನನ್ನ ಪ್ರಕಾರ ಏನಂದರೆ ಇದು ಹೇಳಿರೋ ಅಂಶಗಳೆಲ್ಲ ಬರೀ ಪುಸ್ತಕದಲ್ಲಿ ಮಾತ್ರ. ಇದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ನೀವು ಹೇಳಿ. ನನ್ನ ಪ್ರಕಾರ ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಬರೀ ಪುಸ್ತಕದಲ್ಲಿದೆ, ಅದು ಆಚರಣೆ ಬರ್ತಾ ಇಲ್ಲ ಅಂತ. ಆಚರಣೆ ಬರ್ಬೇಕಾದ್ರೆ ಏನು ಮಾಡಬೇಕು ಸರ್? ಯಾರು ಇದಕ್ಕೆ ಬದಲಾಗಬೇಕಿರೋದು ಸರ್ಕಾರ. ನಾವು ಬದಲಾಗಿಲ್ಲ ಅಂದರೆ ಸರ್ಕಾರ ಬದಲಾವಣೆ ಜಗದ ಬದಲಾವಣೆ ಅದು ಬದಲಾಗಿ ಇದು ಇನ್ನೂ ಇದು ಒಂದು ದೊಡ್ಡ ಹೋರಾಟ ನಡೆಯದವರೆಗೂ ಇದು ಸಾಧ್ಯ.